ನಿಮ್ ಓವರ್ ಆಕ್ಟಿಂಗ್ ನೋಡಕ್ಕೆ ಅವನಿಗೆ ಖುಷಿ ಆಗ್ತಿದೆ. ಇವತ್ತು ಮೊದಲನೇ ಸ್ಕೂಲ್ ನನ್ನ ಮಗಳದು. ಹೆಂಗ ಅನಿಸ್ತಾ ಇದೆ ಮಗಳು? ಓದ್ರೆ 5ನೇ ಕ್ಲಾಸಿಗೆ ಮಗಳೇ. ಯಾವ್ಯಾವ ಸ್ಕೂಲಲ್ಲಿ ಓದ್ ಬಂದಿದ್ರೆ, ಯಾವ್ಯಾವ ಊರಲ್ಲಿ ಓದ್ ಬಂದಿದ್ರೆ. ನನಗೆ ಆಕ್ಚುಲಿ ಇವ್ನು ನೋಡ್ಕೊಳಕ್ಕೂ ಇಷ್ಟ ಇತ್ತು. ಕುಂಡಿ ತೊಳಿಬೇಕು. ತೊಳಿತೀನಿ, ನನಗೆ ತೊಳಿತೀನಿ. ಎದೆ ಹಾಲು ಕುಡ್ಸಕ್ಕಾಗಲ್ಲ, ಏರಕ್ಕಾಗಲ್ಲ. ಆ ಚಾಲೆಂಜ್ ಮಾಡ್ತೀನಿ ಅಂದ್ರೆ ದೇವರಣೆ ಆಗಲ್ಲ ನನ್ನ ಕೈಲಿ. ವೆಲ್ಕಮ್ ಟು ಸತೀಶ್ ಹಿರೇಗೌಡ ಚಾನಲ್. ನೋಡಿ, ಈಗ ಮತ್ತೆ ಬೆಂಗಳೂರಿಗೆ ಶಿಫ್ಟ್ ಆಗ್ಬಿಟ್ವಿ. ಮೊನ್ನೆ ಏನಾಗಿತ್ತು, ಎಕ್ಸಾಮ್ ಬಂತು ಅಂತ ಹಾಸನ್ಗೆ ಹೋದ್ವಾ, ಅಲ್ಲಿಂದ ವಿಡಿಯೋ ಕರೆಕ್ಟಾಗಿ ಅಪ್ಲೋಡ್ ಮಾಡಕ್ ಆಗ್ಲಿಲ್ಲ. ಎಕ್ಸಾಮ್ ತಲೆ ಬಿಸಿ ಅದು ಇದು. ಮಗಳೇ ವೆಲ್ಕಮ್ ಹೋಮ್. ನಾಳೆಯಿಂದ ಸ್ಕೂಲ್ ಮಗಳಿಗೆ. ನಂದು ಬೆಂಗಳೂರ್ದು ಇದನ್ನ ಲೈಫ್ದು ಸಿಲಿಂಡರ್ ತಗೊಬರಕ್ಕೆ ಅಂತ ಹೋಗಿ ಸಿಲಿಂಡರ್ ರೇಟ್ ಜಾಸ್ತಿ ಅಂತ ಬಿಟ್ಬಿಟ್ಟು ವಾಪಸ್ ಬಂದಿದ್ದೆ. ರೇಟ್ ಜಾಸ್ತಿ ಆಗಿದೆ ಅಂತ. ಈಗ ಬಂದು ನೋಡಿದ್ರೆ ಇನ್ನೂ ರೇಟ್ ಜಾಸ್ತಿ ಆಗಿರಂಗಿದೆ. ಗೊತ್ತಿಲ್ಲ, 3,500 ಹೇಳಿದ್ರೆ ಆಗ. ಈಗ ಎಷ್ಟಾಗಿದೆಯೋ ಏನ್ ಕಥೆನೋ. ಇಲ್ಲಿಂದ ಮತ್ತೆ ಜರ್ನಿ ಶುರು ಮಾಡೋದು. ಈಗ ಮತ್ತೆ ನೋಡೋಣ. ಈಗ ಸಿಲಿಂಡರ್ ತಗೊಂಬಂದು ಹಾಕೋಣ ಅಂತ ಹೋಗ್ತಾ ಇದ್ದೀನಿ. ಸುಮಾರು ಕೆಲಸಗಳು ಪೆಂಡಿಂಗ್ ಉಳಿದಿದ್ದಾವೆ. ಈಗ ಒಂದು ಕಡೆಯಿಂದ ಕೆಲಸಗಳು ಮಾಡ್ಕೋಬೇಕು. ನೋಡೋಣ. ಈಗ ಸದ್ಯಕ್ಕೆ ಹೋಗಿ ಸಿಲಿಂಡರ್ ತಗೊಬರಕ್ಕೆ ಹೋಗ್ತೀನಿ. ನೋಡೋಣ ಯಾವ ಥರ ರೇಟ್ ಇದೆ, ಏನು ಎತ್ತ ಅಂತ ಹೊರಗಡೆ ಹೋಗಿ ನೋಡ್ಕೊಬರೋಣ ಬನ್ನಿ. ಕಳೆದ 2 ತಿಂಗಳಿಂದ ಹೇಳ್ಬೇಕು ಅಂದರೆ ನಾನು ಯಾವ ಕೆಲಸಗಳನ್ನೂ ಮಾಡ್ಕೊಳಕ್ಕೆ ಆಗಲಿಲ್ಲ. ಅಂದರೆ ಒಂಥರ ಚಾಲೆಂಜ್ ಥರ ಆಗೋಗಿತ್ತು ನಂದು. ಮಗಳನ್ನ ನೋಡ್ಕೊಳ್ಳೋದೇ ಒಂದು ದೊಡ್ಡ ಚಾಲೆಂಜು. ನನ್ನ ಕೈಲಿ ನೋಡ್ಕೊಳಕ್ಕಾಗುತ್ತೋ ಇಲ್ವೋ ಅಂತ ಒಂದು ಚಾಲೆಂಜ್ ತಗೊಂಡಂಗೆ ಆಗಿತ್ತು. ಕೆಲವೊಂದು ಕಡೆ ಹೇಳ್ತಾರಲ್ಲ ಗೆದ್ದು ಸೋತ ಅಂತ, ಆ ಥರ ಆಯಿತು ಹೇಳ್ಬೇಕು ಅಂದರೆ. ಯಾಕೆಂದರೆ ನಾನು ಸಿನಿಮಾ ಕೆಲಸ ಆಗಿರ್ಬೋದು, ಬೇರೆ ಯಾವುದೇ ಕೆಲಸ ಆಗಿರ್ಬೋದು, ಯಾವುದಾದ್ರು ನಾನು ಮುಗ್ಸೋಕ್ಕಾಗಲಿಲ್ಲ. ಒಂದು ಸಣ್ಣ ಕೆಲಸ, ಮಗಳನ್ನ ಊಟ ಮಾಡಿಸಿ ಒಂದು ನೋಡ್ಕೊಳ್ಳೋದಾಗಿರಲಿ, ಸಣ್ಣದು ಅಂತ ನಮಗನ್ಸೋದು ದೊಡ್ಡ ಕೆಲಸ ಆಗಿ ಅದೇ ಫುಲ್ ಕಂಪ್ಲೀಟ್ ಆಗಿ ನಾನು ಯಾವುದೋ ಮಾಡಿದ್ರೆ ಇದೊಂದೇ ಮಾಡ್ತೀನಿ ಅಂತ ನಿರ್ಧಾರ ಆಗಿ ಮನೇಲೆ ಕೂತ್ಕೊಂಡೆ. ಮಗಳನ್ನೇನೋ ಚೆನ್ನಾಗಿ ನೋಡ್ಕೊಂಡೆ. ಆದರೆ ಉಳಿದಿದ್ದ ಕೆಲಸ ನಂದೆಲ್ಲ ನಿಂತೋಯ್ತು. ಹೆಣ್ಣಿನ ಪಾತ್ರ ಅದರಲ್ಲಿ ದೊಡ್ಡದಾಗಿರುತ್ತೆ. ನಮ್ಮ ಮನೆ ಒಳದು ಪಾತ್ರ ಇವೆಲ್ಲ ಇದ್ದಾಗ ನಾವು ಹೊರಗಡೆ ಹೋಗಿ ಏನಾದ್ರು ಒಂದು ಕೆಲಸ ಮಾಡ್ಬೋದು. ಹಂಗಂತ ನಾನೇನು ಸೋರ್ಲಿಲ್ಲ, ಆದ್ರೂ ಸೋತೆ. ಹೊರಗಡೆ ಕೆಲಸ ಯಾವ್ದು ಆಗ್ಲಿಲ್ವಲ್ಲ. ಹಂಗಾಗಿ ಒಂದ್ ಸಂಸಾರ ಅಂದಾಗ ಜೊತೆಲಿ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡು, ಮನೆ ಕೆಲಸ ಹೆಣ್ಣು ನೋಡ್ಕೊಂಡು, ಹೊರಗಡೆ ಕೆಲಸ ಗಂಡು ನೋಡ್ಕೊಂಡು ಕೆಲಸ ಮಾಡಿದಾಗ ಮಾತ್ರ ಒಂದು ಸಂಸಾರ ನೀಟಾಗಿ ಹೋಗಕ್ ಸಾಧ್ಯ. ಸಂಸಾರದ ಬಂಡಿ ಅನ್ನೋದು ಒಂದು ಚಕ್ರ ಹೋಗಕ್ಕೆ ಸಾಧ್ಯ ಇಲ್ಲ. ಅದು ಸಣ್ಣ ಕೆಲಸ ಅಂತ ನಾವು ಅನ್ಕೊಂಡಿರ್ಬೋದು, ಆದ್ರೆ ಆ ಒಂದ್ ಸಣ್ಣ ಕೆಲಸ ದೊಡ್ಡ ಕೆಲಸ ನುಂಗಾಕ್ಬಿಡುತ್ತೆ. ಹಂಗಾಗಿ ಯಾವ ಕೆಲಸನೂ ಸಣ್ಣದು, ಯಾವ ಕೆಲಸನೂ ದೊಡ್ಡದಲ್ಲ. ಇಲ್ಲಿ ಎಲ್ಲವೂ ದೊಡ್ಡದೆ, ಎಲ್ಲವೂ ಸಣ್ಣದೆ. ಕೆಲವೊಮ್ಮೆ ನಮ್ಮ ಈಗಗಳು ಇರುತ್ತೆ, ಅವ್ರ ಈಗಗಳು ಜಾಸ್ತಿ ಇರ್ತವೆ. ಆ ಈಗಗಳನ್ನ ಒಡೆದು ಹೋದಾಗ್ಲೇ ಸಂಸಾರ ಅನ್ನೋ ಅನುಭವನ ಒಂದ್ 2-3 ತಿಂಗಳಲ್ಲಿ ಈಗ ಪಡ್ಕೊಂಡಿದ್ದಾಯ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಸ್ಪೆಷಲ್ ಆಗಿ ಏನೋ ಒಂದು ಅನೌನ್ಸ್ ಮಾಡಕ್ ಹೊರಟಿದೀನಿ. ನೋಡಿ ಅದೇನು ಅಂತ. ಕೆಲವೊಂದು ಏನಾದ್ರು ಸಾಧಿಸ್ಬೇಕು ಅಂತ ಅಂದಾಗ ಆಟ ಇದ್ದು ಸಾಧಿಸಕ್ಕಾಗಲ್ಲ, ಎಲ್ಲಾನು ಬಿಟ್ಟೆ ಸಾಧಿಸ್ಬೇಕು. ನಮ್ಮೊಳಗಿರೋ ಈಗನು ನಾವು ಅರ್ಥ ಮಾಡ್ಕೊಬೇಕು. ಯಾವಾಗಲೂ ನಾವೇ ಸರಿ ಇರ್ತೀವಿ ಅಂತಾನೂ ಅಲ್ಲ, ಹಂಗಂತ ಅನ್ಬಿಟ್ಟು ಎದುರುಗಡೆ ಇರೋರು ಸರಿ ಅಂತ ಅಲ್ಲ. ಒಟ್ಟಿನಲ್ಲಿ ನಮ್ಮನ್ನ ನಾವು ಸರಿ ಮಾಡ್ಕೊಳ್ಳೋದು ಒಂದು ಕಲ್ತ್ಕೊಂಡ್ರೆ ಹೊರಗಡೆ ಎದುರುಗಡೆ ಇರೋದು ಸರಿ ಆಗುತ್ತೆ ಅನ್ನೋದು ಅಂತೂ ಸತ್ಯ. ಬನ್ನಿ ಹೋಗೋಣ, ಸಿಲಿಂಡರ್ ತಗೊಂಬರೋಣ. 1 ತಿಂಗಳಿಂದ ಅರ್ಧಕ್ಕೆ ತಿಳಿಸಿದಂತ ಸಿಲಿಂಡರ್ ನೋಡಿರ್ಬೋದು. ಕಳೆದ ಎಪಿಸೋಡ್ ಸಡನ್ ಆಗಿ ಊರಿಗೆ ಹೋಗ್ಬೇಕಾಗತ್ತೆ ಅಂತ ಹೊರಟು ಬಂದೆ ನಾನು. ಈಗ ಏನಾಗಿದೆ ಸಿಲಿಂಡರ್ ಕತೆ ಗೊತ್ತಿಲ್ಲ. 1 ತಿಂಗಳಾಗಿದೆ ಕರೆಕ್ಟ್ ಆಗಿ. ಬನ್ನಿ ನೋಡ್ಕೊಬರೋಣ ಈಗ ಏನಾಗಿದೆ ಸಿಲಿಂಡರ್ ಅಂತ. ಫೈನಲಿ ಒಂದು ಸಿಲಿಂಡರ್ ತಗೊಂಡೆ. 1,000 ಕಮ್ಮಿ ಆಗಿದೆ. ಈಗ 3,500 ಇತ್ತು, 2,500 ಮಾಡವ್ರೆ. ಇನ್ನೂ ಕಮ್ಮಿ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ತವ್ರೆ. ಪರವಾಗಿಲ್ಲ, ಬೆಂಗಳೂರಲ್ಲಿ ಕಮ್ಮಿ ಆಗಿದೆ. ಹಾಸನದಲ್ಲಿ ಜಾಸ್ತಿ ಆಯ್ತಾ ಇತ್ತು ಆಕ್ಚುಲಿ. ಹಾಸನದಲ್ಲಿ ನೋಡಿದಾಗ ಮೊನ್ನೆ ಇನ್ನೂ ಜಾಸ್ತಿ ಆಗಿತ್ತೇನೋ. ಒಂದು 4-4.25 ಅನ್ಕೊಂಡು ಬಂದೆ ನಾನು. ಸಡನ್ ಆಗಿ 2.5 ಅಂದ್ರ ಬಿಡಪ್ಪ 2.5 ಆಗಿದ್ದಿಲ್ಲ ಅಂತ ತಗೊಂಡೆತ್ಲ ಬಂದ. ಬನ್ನಿ ನೋಡೋಣ. ಈಗ ಸ್ವಲ್ಪ ತರಕಾರಿ ತಗೊಂಡು ಮನೆಗೆ ಹೋಗೋಣ. ಇವತ್ತು ಮೊದಲನೇ ಸ್ಕೂಲ್ ನನ್ನ ಮಗಳದು. ಹೆಂಗ ಅನಿಸ್ತಾ ಇದೆ ಮಗಳು? ಬೆಂಗಳೂರಲ್ಲಿ 5ನೇ ಕ್ಲಾಸ್ ಮೊದಲನೇ ದಿನದ್ದು. ಚೆನ್ನಾಗಿಲ್ವಾ? ಓದ್ರೆ 5ನೇ ಕ್ಲಾಸಿಗೆ ಮಗಳೇ. ಏನು ಯಾವ್ಯಾವ ಸ್ಕೂಲಲ್ಲಿ ಓದ್ ಬಂದಿದ್ರೆ, ಯಾವ್ಯಾವ ಊರಲ್ಲಿ ಓದ್ ಬಂದಿದ್ರೆ. ಓದ್ದೇ ಇರೋ ಸ್ಕೂಲ್ ಇಲ್ಲ. ಇದು ಯಾಕೆ ಕಣ್ಣಿರೋ? ಯಾಕೆ ಮಗಳೇ? ಇವತ್ತು ಹೋಗಿ ಮಗಳೇ ಎಲ್ಲಾರನ್ನೂ ಮಾತಾಡ್ಸ್ಬೇಕು ಫ್ರೆಂಡ್ಸ್ನ. ನೀವೇ ಗೊತ್ತಾಯ್ತಾ? ಏಯ್ ನಡೀರಿ ಬನ್ನಿ ಮೇಲತ್ ನೋಡೋಣ. ಲಿಫ್ಟಲ್ಲಿ ಓದ್ತಾ ಇದೀವಿ ಮಗನೇ. ಹೆಂಗ ಹಚ್ಚಿದ್ದಿ ಮಗನೇ? ನನ್ನ ಮಗ ನೋಡಿ ಆಕ್ಟಿಂಗ್ ಮಾಡೋದು ಹೆಂಗ್ ಮಾಡ್ತಾನೆ. ಹಾಕಮ್ಮ ಡ್ಯಾನ್ಸ್ ಹಾಕ ಕುಣಿಲ್ ನನ್ನ ಮಗ. ನಿಮ್ಮ ಎದೆಲ್ಸಕ್ಕೆ ನೀನ್ ಬಿಳಿಗ ನಿಂತ್ಕೋ ಮಗ್ನೆ. ಹೊಟ್ಟೆ ಮೇಲೆ ನಿಂತ್ಕೋ, ಹೋಗಿ ನಿಂತ್ಕೋ. ಹಾ ಮಾಡು ಮಗ್ನೆ. ಮಾಡ್ತಿಲ್ಲ ನಿಂತ್ಕೊ. ಅವ್ರ ಅಪ್ಪನ್ ಮಾಡಲ್ಲ ಕಳ್ಳ. ಅಪ್ಪನ ಮೇಲೆ ನಿಂತ್ಕೋಬಾರ್ದು ಅಂತಾನೇನೋ. ನಿಮ್ ಓವರ್ ಆಕ್ಟಿಂಗ್ ನೋಡಕ್ಕೆ ಅವನಿಗೆ ಖುಷಿ ಆಗ್ತಿದೇನೋ.
ಎನರ್ಜಿ ಬಂತು. ಈಗ ಬಾರ ಬಿದೋಗು ಮಗ್ನೆ, ಬಿದೋಗು ನೀನ್ ಬಿದೋಗು. ಇವನು ನೋಡ್ಕೊಳಕ್ಕೆ ನನ್ನ ಮಗಳದ ಹತ್ರ ಹೋಗಿ ಹೋಗಿ ಚಾಲೆಂಜ್ ತಗೊಂಡಿದ್ದೆ. ಬೈ ಇವನ್ನೇನಾದ್ರು ಹಿಡ್ಕೊಬಿಟ್ಟಿದ್ರೆ ನನ್ನ ನಿಗ್ರಿಸ್ಬಿಡೋನು. ಮಗನೇ ನೀವು ಬುದ್ಧಿವಂತರು ತಗಲಿ, ಆಯ್ಕೆ ಮಾಡ್ಕೊಡ್ರಿ. ನೀ ಆಯ್ಕೆ ಮಾಡ್ಕೊಳ್ಳಿಲ್ಲ, ನೀನ್ ಬಿಟ್ಟೋಗಿದ್ದು ಮಗಳನ್ನ. ಮಗ್ಳು ನಾನ್ ಬಿಟ್ಟೋಗಿರ್ಲಿಲ್ಲ, ಅದ್ ನನ್ ಜೊತೆ ಬರಲ್ಲ ಅಂತ. ನಾನ್ ಯಾಕೆ ಬಿಟ್ಟೋಗ್ಲಿ ಮಕ್ಳನ್ನ? ಅಲ್ಲ ಇನ್ನೇನ್ ಬಿಟ್ಟೋದ್ರೆ ಇನ್ನೇನ್ ನೋಡ್ಕೊಳ್ಳೇಬೇಕಲ್ಲ, ಇವನ್ನ ಬಿಟ್ಟು ಹೋಗ್ಬೇಕಾಗಿತ್ತು. ನೆಕ್ಸ್ಟ್ ಓಕೆ, ನೋಡ್ಕೊತೀನಿ. ಅಷ್ಟೊಳಗೆ ದೊಡ್ಡವನಾಗಿರ್ತಾನೆ. ನನಗೆ ಆಕ್ಚುಲಿ ಇವ್ನ ನೋಡ್ಕೊಳಕ್ಕೂ ಇಷ್ಟ ಇತ್ತು. ಇಷ್ಟ ಇತ್ತು, ಕೆಲ್ಸಗಳು ಏನು ಆಗಲ್ಲ, ತಲೆನೇ ಓಡಲ್ಲ. ಈಗ ಮಗಳು ಅಂದ್ರೆ ಆಯ್ತಲ್ಲ, ಈಗ ನೋಡ್ಕೊಂಡಲ್ಲ ನಾನು. ಅವಳನ್ನ ನೋಡ್ಕೋಬಹುದು. ಅವಳನ್ನ ನೀವು ಮುಂಚೆ ಆಗಲ್ಲ ಅಂತ ಗೇಮ್ಸ್ ಆಡಕ್ ಬಿಟ್ರಿ ಅದ್ರದ್ದು ಏನು ತಲೆ ಬಿಸಿ ಇಲ್ಲ. 12 ಗಂಟೆಗೆ ಎದ್ದೇಳೋದು, ಮಧ್ಯಾಹ್ನದ್ದು ಬೆಳಗ್ಗೆದು ಸೇರಿ ಒಂದ್ ತಿಂಡಿ ತಿನ್ಬಿಡೋದು. ಅವಳಿಗೇನು ತಿನ್ನಿಸ್ಬೇಕು ಅಂತ ಏನಿಲ್ಲ, ಅವ್ಳು ಕುಂಡಿ ತೊಳಿಬೇಕು ಅಂತ ಏನಿಲ್ಲ. ಬಟ್ ಇವಳಂದು ಕುಂಡಿ ತೊಳಿಬೇಕು. ತೊಳಿತೀನಿ, ನನಗೆ ತೊಳಿತೇನೆ. ಕೆಲಸ ಮಾಡೋದ್ ಬಿಟ್ಟು ಬಂದ ಅವ್ನು ಎಲ್ಲಿ ಹೋಗ್ತಾನೆ, ಏನ್ ತಿಂತಾನೆ, ಏನ್ ಮಾಡ್ತಾನೆ. ಆದ್ರೆ ಏನು ಅಂದ್ರೆ ಎಲ್ಲಾ ಕೆಲಸ ನಿಲ್ಸಿ ಇವನ್ನೇ ನೋಡ್ಕೋಬೇಕು. ಹಂಗಾದ್ರೆ ನೋಡ್ಕೋಬೇಕು ಅಷ್ಟೇ. ಆಮೇಲೆ ನೀನ್ ಹೇಳೋ ಪ್ರಕಾರ ಈಗ ನೋಡಕ್ ಆಗದೇ ಇಲ್ಲ, ಮಾಡ್ಕೊಳಕ್ ಆಗದೆ, ನೋಡ್ಕೋಬಹುದು, ನೋಡ್ಕೊಂಡೇನೆ ಏನಿಲ್ಲ. ಆದ್ರೆ ಹೆರಕ್ ಒಂದ್ ಆಗಲ್ಲ, ಅಷ್ಟ್ ಬಿಟ್ರೆ ಇನ್ನ ಅಪ್ಪಾಗಿ ಏನ್ ಮಾಡ್ಬೋದು ಎಲ್ಲ ಮಾಡುತ್ತಾ. ಎದೆ ಹಾಲು ಕುಡ್ಸಕ್ ಆಗಲ್ಲ, ಹೇರಕ್ ಆಗಲ್ಲ. ಆ ಚಾಲೆಂಜ್ ಮಾಡ್ತೀನಿ ಅಂತ ದೇವ್ರಣೆ ಆಗಲ್ಲ ಅದ್ ನನ್ನ ಕೈಲಿ. ಅಪ್ಪಾಗಿ ಹಿಂಗ್ ಕಪ್ಪಿ ಆಡ್ದಂಗ್ ಆಡ್ತಿರೋ ಮಗನೇ. ಈ ತರ ಕಪ್ಪಿ ನನ್ ಮಗ್ಳಿರ್ಲಿಲ್ಲಪ್ಪ. ಕೂತಿದ್ದ ಜಾಗದಲ್ಲಿ ಮುಳ್ಗುಡೋದದು. ಈ ದಿಂಬೆಲ್ಲ ಬಿಸಾಕ್ತಾನೆ. ಇಲ್ಲಿ ನೋಡಿ ಅರ್ವಿರದ ಅಷ್ಟೊಂದೆಲ್ಲ ಕ್ಲೀನ್ ಮಾಡಿದ್ರೆ ಆಗಲ್ಲ ಮಾತ್ರ. ನಿನ್ನೆ ಕೆಲಸ ಇದೆ, ಆಕ್ಚುಲಿ ಎಫರ್ಟ್ಸ್ ಸಿಕ್ಕಾಪಟ್ಟೆ ಎಫರ್ಟ್ಸ್ ಇದೆ. ಸಣ್ಣ ಕೆಲಸ ಇದು ನಾನ್ ಮಾಡ್ತೀನಿ ಅಂತ ಕೂತ್ಕೊಂಡ್ರೆ ನನ್ನ ಹೊರಗಡೆ ಕೆಲಸಗಳು ಹೊಗೆ ಹಾಕಿಸ್ಕೊಂಡು ಸಾರಸ್ತಾ ಗಂಡಸು ಹೊರಗಡೆ ಹೋಗಿ ಏನಾದ್ರು ಕೆಲಸ ಮಾಡಿ ಏನಾದ್ರು ಸಾಧಿಸ್ತೀನಿ ಅಂತಂದ್ರೆ ಹೆಂಗಸ್ರ ಪಾತ್ರ, ಮನೇಲಿರೋ ಹೆಂಗಸ್ರ ಪಾತ್ರ ತುಂಬಾ ಇರುತ್ತೆ. ಈಗ ಯೂಟ್ಯೂಬ್ ಚಾನಲ್ ಅಲ್ಲಿ ತುಂಬಾ ಒಳ್ಳೊಳ್ಳೆ ಯೂಟ್ಯೂಬ್ ಚಾನಲ್ಗಳು ಹಂಗ್ ಹೋಗ್ತಾ ಇದಾವೆ, ಹಂಗ್ ಮಾಡ್ತಾ ಇದಾರೆ, ಇದ್ ಮಾಡ್ತಿದಾರೆ ಅಂತ ಹೇಳ್ಬೋದು. ಇದೊಂದು ರನ್ನಿಂಗ್ ರೇಸ್ ಇದ್ದಂಗೆ ಯೂಟ್ಯೂಬ್ ಚಾನಲ್. ಈ ರನ್ನಿಂಗ್ ರೇಸ್ ಅಲ್ಲಿ 25 ವರ್ಷದ ಹುಡುಗ ಮತ್ತೆ 40 ವರ್ಷದವರು ಇಬ್ಬರು ರನ್ನಿಂಗ್ ರೇಸಿಗೆ ಬಿಟ್ಟಾಗ 40 ವರ್ಷದವನು ಕುಟುಂಬನ ಹೆಗ್ಲ ಮೇಲೆ ಹೊತ್ಕೊಂಡು ಆ ರನ್ನಿಂಗ್ ರೇಸ್ ಅಲ್ಲಿ ಫಸ್ಟ್ ಬರಕ್ ಹೋಗೋದಿದೆಯಲ್ಲ, ತುಂಬಾ ಕಷ್ಟ. 25 ವರ್ಷದ ಎನರ್ಜಿನೂ ಇರುತ್ತೆ, ಈ ಕಡೆ ಫ್ರೀಡಮ್ ಇರುತ್ತೆ, ಅವ್ರೊಂದ್ ಸ್ವಲ್ಪ ಈಸಿಯಾಗಿ ಮಾಡಬಹುದು. ಅದಕ್ಕೆ ಹೇಳೋದು ಜವಾಬ್ದಾರಿ ಬಂದ್ಮೇಲೆ ಸಾಧನೆ ಮಾಡೋದು ಯಾಕೆ ಕಷ್ಟ ಆಗುತ್ತೆ ಅಂದ್ರೆ ಇವೆಲ್ಲ ನೋಡಿ. ಈಗ ನಾನೀಗ ಏನಾದ್ರು ಮಾಡ್ಬೇಕು ಅಂದ್ರೆ ನಾನು ಹೆಂಡತಿ ಸಪೋರ್ಟ್ ಮಾಡ್ಬೇಕು. ಈಗ ಹೊರಗಡೆ ಹೋಗಿ ಏನಾದ್ರು ಮಾಡ್ಬೇಕಂದ್ರೆ ಮಾಡ್ತೀವಿ ಯಾವಾಗ್ಲೇ. ಮತ್ತೆ ಇನ್ನೊಂದೇನಂದ್ರೆ ಗಂಡ್ಮಕ್ಳಿಗೆ ಅಂತಲ್ಲ, ಹೆಣ್ಮಕ್ಳಿಗೂ ಅಷ್ಟೇ. ಗಂಡ್ಮಕ್ಳಿಗೆ ಮದ್ವೆ ಆದ್ಮೇಲೆ ಅವರಿಗೆ ಅವ್ರು ಅನ್ಕೊಂಡಿದ್ದ ಆಸೆ ಇದ್ ಮಾಡಕ್ಕಾಗಲ್ಲ. ಬಟ್ ಹೆಣ್ಮಕ್ಳಿಗೆ ಮಕ್ಳು ಆದ್ಮೇಲೆ ನಾವ್ ಅನ್ಕೊಂಡಂಗ್ ನಮ್ದು ಆಗಲ್ಲ. ಈಗ ನಾನೇ ಎಷ್ಟು ಜಾವ್ಯ ಅಲಂಕಾರ ಇಲ್ಲ, ಆತರ ವಿಡಿಯೋ ಮಾಡ್ಬೇಕು, ಈ ತರ ವಿಡಿಯೋ ಮಾಡ್ಬೇಕು, ಒಳ್ಳೊಳ್ಳೆ ನನಗೆ ಇದ್ ಬರ್ತಾ ಇರುತ್ತೆ. ಅಲ್ಲಿ ನೋಡಿ ಐಡಿಯಾಸ್ಗಳು ಬರ್ತಾ ಇರುತ್ತೆ. ಆಮೇಲೆ ಅಷ್ಟೇ ಇಲ್ಲ, ದಿನಕ್ಕೊಂದ್ 2 ವಿಡಿಯೋ ಬಿಡ್ಲೇಬೇಕು ಅನ್ಕೊಂತೀನಿ, ಆಗದೇ ಇಲ್ಲ. ಆ ಸಪೋರ್ಟ್, ಬಾಡಿ ಸಪೋರ್ಟ್ ಕೂಡ ಮಾಡಲ್ಲ, ಮತ್ತೆ ಮಕ್ಳು ಕೂಡ ಸಪೋರ್ಟ್ ಮಾಡಲ್ಲ. ಅವಾಗ ಅನ್ಸುತ್ತೆ ಮಕ್ಳು ಮರಿ ಏನು ಇಲ್ಲ, ಮದ್ವೆನೇ ಆಗಿಲ್ಲ ಅಂದ್ರೆ ಅನ್ಕೊಂಡಂಗೆ ಎಲ್ಲಿಗೆ ಬೇಕಾದ್ರು ಹೋಗ್ಬೋದು, ಏನ್ ಬೇಕಾದ್ರು ಏನ್ ಬೇಕಾದ್ರು ಮಾಡ್ಬೋದು ಅಂತ ಅನ್ಸುತ್ತೆ. ಬಟ್ ಮದ್ವೆ ಆದ್ಮೇಲೆ ಮಕ್ಳಾದ್ಮೇಲೆ ಹೆಣ್ಮಕ್ಳಿಗೂ ಆಗಲ್ಲ, ಗಂಡ್ಮಕ್ಳಿಗೂ ಆಗಲ್ಲ. ನೋಡಿ ಬೇಕಾದ್ರೆ ಮದುವೆ ಆಗಿರೋ ಹೆಣ್ಮಕ್ಳುಗಳು ಲಾಗ್ ಮಾಡ್ತಾರೆ ಮನೆಯದನ್ನ. ಗಂಡು ಮಕ್ಕಳು ಈ ಏಜ್ ಆದವರು ಆಲ್ಮೋಸ್ಟ್ 40 ಕ್ರಾಸ್ ಮಾಡಿದವರು ಯೂಟ್ಯೂಬ್ ಚಾನಲ್ ಮಾಡೋದೇ ಕಷ್ಟ. ನನಗೆ ಗೊತ್ತಿರೋಂಗೆ ಒಂದು ಬೆರಳೆಣಿಕೆ ಅಷ್ಟು ಜನ ಅಷ್ಟೇ ಇರೋದು ನಮ್ಮ ಏಜ್ ಗ್ರೂಪ್ ಅವರು ಯೂಟ್ಯೂಬ್ ಚಾನಲ್ ಮಾಡ್ತಾ ಇರೋದು. ಯಾಕಂದ್ರೆ ಎಳ್ದಾಡ್ತಾ ಇದೀವಿ ನಾವು. ಏನ್ ದುಡ್ಡು ಸಿಕ್ಕಾಪಟ್ಟೆ ರೆವೆನ್ಯೂ ಬರ್ತಾ ಇದೆಯೇನೋ ಯೂಟ್ಯೂಬ್ ಅಲ್ಲಿ, ಹಂಗೆ ಆತರ ಏನು ಇಲ್ಲ. ನಾವು ಸರ್ವೈವ್ ಮಾಡ್ತಾ ಇದೀವಿ. ದುಡ್ಡು ಸಿಕ್ಕಾಪಟ್ಟೆ ದುಡ್ಡು ಬರ್ಬೇಕು ಅಂತ ಅಂದ್ರೆ ಏನು ಒಂದು ವಿಡಿಯೋಗೆ ಒಂದು 5 ಲಕ್ಷದ ಮೇಲೆ 6 ಲಕ್ಷದ ಮೇಲೆ ವಿಡಿಯೋ ಹೋಯ್ತಾ ಇದ್ರು, ಡೈಲಿ ಲಾಗ್ ಆಗ್ತಾ ಇದಾರೆ ಅಂದ್ರೆ ಅವ್ರಿಗೆ ದುಡ್ಡು ಬರ್ತಾ ಇರುತ್ತೆ. ಈಗ ನೋಡಿ ಆಲ್ಮೋಸ್ಟ್ 90-95% ಯೂತ್ಗಳೇ ಯೂಟ್ಯೂಬ್ ಮಾಡ್ತಿರೋದು. ಅಲ್ಲ ಈಗ ಮಾತ್ರ ಈಗ ಅನ್ಕೊಂಡವ್ರಿಗೆ 18 ವರ್ಷದ ಮೇಲ್ಪಟ್ಟು ಮಕ್ಳುಗಳು ಏನಾದ್ರು ಮಾಡ್ಬೇಕು ಅಂದ್ರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಅದೇನಂದ್ರೆ ಈಗಿನ ಕಾಲದ ಹುಡುಗಿಯರೇ ಜಾಸ್ತಿ ವಿಡಿಯೋಸ್ ನೋಡೋದು. ಬಟ್ ಅಲ್ಲಿ ಲವ್ ಸ್ಟೋರಿ ಇದ್ರೆ ಮತ್ತೆ ಏನಾಯ್ತು, ಮತ್ತೆ ಹುಡುಗಿನ ಸರ್ಪ್ರೈಸ್ ಆಗಿ ತೋರ್ಸೋದು, ಅಥವಾ ಹುಡುಗನ್ ಸರ್ಪ್ರೈಸ್ ಆಗಿ ತೋರ್ಸೋದು, ಮತ್ತೆ ನೆಕ್ಸ್ಟ್ ಏನು ಎತ್ತಂತ ಈ ತರ ಎಲ್ಲ ಸರ್ಪ್ರೈಸಸ್ ಎಲ್ಲ ಇದ್ರೆ ನೋಡುತ್ತಾರೆ, ಓಡ್ತಾರೆ. ಅಲ್ಲ ಆಗಿರುತ್ತೆ ಒಂಥರ ಏನೋ ಅವ್ರಿಗೂ ಕ್ರೇಜ್ ಅಲ್ವಾ ಈ ಟೆಕ್ನಾಲಜಿನ ಯೂಸ್ ಮಾಡ್ತಿರೋರು ಎಲ್ಲ ಏಜ್ ಗ್ರೂಪ್ ಅವರು. ಮತ್ತೆ ಅವರಿಗೆ ಆ ಜೋಶಲ್ಲಿ ಮಕ್ಳು ಮರಿ ಗಂಡ ಹೆಂಡತಿ ಏನು ಇರಲ್ಲ, ಸೊ ಅವ್ರು ಖುಷಿಲಿ ಎಲ್ಲ ಮಾಡ್ಬೋದು. ಸರಿ ಅಲ್ಲ ನಮ್ ಸರಿ ಅಂತ ಹೇಳಿ ಹೇಳ್ತಿಲ್ಲ. ಅಲ್ಲ ಸರಿ ತಪ್ಪು ಬಗ್ಗೆ ಹೇಳ್ತಾ ಇಲ್ಲ ಇಲ್ಲಿ. ಅಂದ್ರೆ ಯೂಟ್ಯೂಬ್ ಅಲ್ಲಿ ಜಾಸ್ತಿ ನೋಡೋದು ಯಾರು? ಈಗ ನಮ್ಮ ಅಪ್ಪ ಅಮ್ಮಂದಿರಿಗೆಲ್ಲ ಯೂಟ್ಯೂಬ್ ಅಷ್ಟು ಗೊತ್ತಿರುತ್ತಾ? ಇಲ್ಲ, ಅವರಿಗೆಲ್ಲ ಸೀರಿಯಲ್ಸ್. ಮಾಡಿದ್ದೆ ಯಾವ ಜರ್ನಿ ಎಲ್ಲಿಂದ ಸಿಂಗಾಪುರಿಂದ ಸ್ಟಾರ್ಟ್ ಮಾಡಿದ್ ನಾನು. ಅಲ್ಲಿಂದ ಇಲ್ಲಿವರೆಗೂ ಜರ್ನಿ ಬಿಡ್ದಂಗೆ ನಾನು ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ರಲ್ಲ, ಅದೊಂದು ಜರ್ನಿಗೋಸ್ಕರ ಕಂಟಿನ್ಯೂ ಮಾಡ್ಕೊಂಡು ತಗೊಂಡು ಹೋಗ್ತಾ ಇದೀನಿ. ಏನೋ ಒಂದು ಹಂತದಲ್ಲಿ ಸಿನಿಮಾ ಮಾಡ್ತಾ ಇದೀನಲ್ಲ, ಅದು ಇದು ಎಲ್ಲಾನು ನನ್ನ ಕಥೆಗಳನ್ನ ಹೇಳಕ್ಕೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಹಂಗ ಅನ್ಬಿಟ್ಟಿದ್ರೆ ಸಿಕ್ಕಾಪಟ್ಟೆ ದುಡ್ಡು ಏನ್ ಮಾಡ್ತಾ ಇಲ್ಲ ನಾವು. ಮತ್ತೆ ಯೂಟ್ಯೂಬ್ ನ ಸ್ವಲ್ಪ ಹೆಣ್ಮಕ್ಳು ಜಾಸ್ತಿ ಹೂಡುತ್ತೆ. ಹೆಣ್ಮಕ್ಳು ಜಾಸ್ತಿ ನನ್ನ ಮನೆಯವ್ರು ಚೆನ್ನಾಗಿ ಓಡುತ್ತೆ. ಚೆನ್ನಾಗಿ ಅಂದ್ರೆ ತುಂಬಾ ಚೆನ್ನಾಗಿ ಅಂತಲ್ಲ, ಹುಡುಗರಿಗೆ ಕಂಪೇರ್ ಮಾಡಿದ್ರೆ ಹುಡುಗಿಯರ್ದು ಬೇಗ
ಎತ್ಕೊಂಡ್ಬಿಡುತ್ತೆ. ನಮಗೆ ಕಷ್ಟ. ಹಂಗಾಗಿ ಹುಡುಗರು ಕಷ್ಟ. ನಾವ್ ಏನಾದ್ರೂ ಬಿಸ್ನೆಸ್ ಮಾಡ್ಕೋಬೇಕಷ್ಟೇ ಸೈಡ್ ಅಲ್ಲಿ. ಒಬ್ರಿಗೊಂದು ಕ್ಲಾರಿಟಿ ಇರಬೇಕು. ನಾವೊಂದು 18 ವರ್ಷದಲ್ಲಿದ್ದಾಗ ನಾನು ಇದೇ ಆಗ್ಬೇಕು ಅಂತ ಕ್ಲಾರಿಟಿ ಇದ್ದು ಅದ್ರೊಳಗೆ ಕೆಲಸ ಮಾಡಿ ಹೋಗ್ತಾ ಇದ್ರೆ ಡೆಫಿನೆಟ್ಲಿ ಅವ್ನು ರೀಚ್ ಮಾಡ್ಬಿಡ್ತಾನೆ ಅದನ್ನ. ಮತ್ತೆ ಯೂಟ್ಯೂಬ್ನು ಅಷ್ಟೇ, ಇದರಿಂದನೇ ನಾನು ಸಂಪಾದನೆ ಮಾಡ್ತೀನಿ ಅಂತ ಮಾಡಕ್ ಹೋಗ್ಬಾರ್ದು. ಸೈಡ್ ಬಿಸ್ನೆಸ್ ತರ ಮಾಡ್ಬೇಕು. ಒಳ್ಳೆ ಕಿಕ್ ಸಿಗುತ್ತೆ ಮಾತ್ರ ಯೂಟ್ಯೂಬ್ ಅಲ್ಲಿ. ಅದೇ ಯಾರಿಗೇ ಆಗ್ಲಿ ಯೂತ್ ಗಳು ಮಾಡ್ತೀವಿ ಅಂತ ಅಂದ್ರೆ ನಿಮ್ಗೆ ಟ್ಯಾಲೆಂಟ್ ಇದೆ ಅಂತ ಅಂದ್ರೆ 18ರಿಂದ ಒಂದು 25 ವರ್ಷದವ್ರು ಏನಾದ್ರು ಇದ್ರೊಳಗೆ ಎಂಟ್ರಿ ಆಗಿ ನೀವು ಮಾಡ್ತೀವಿ ಅಂದ್ರೆ ಒಳ್ಳೆ ಅವಕಾಶ ಇದು. ನಾವು ಆಲ್ರೆಡಿ ಎಸ್ಟಾಬ್ಲಿಷ್ ಮಾಡಿದೀವಿ, ಒಂಚೂರ್ನ ಬಿಡದಂಗೆ ಎಳ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ಏನು ನಮ್ಮ ಖುಷಿಗೆ ಯೂಟ್ಯೂಬ್ ನ ಮಾಡ್ತಾ ಇರೋದು. ಬೆಳಗ್ಗೆ ಮಗಳನ್ನ ಸ್ಕೂಲಿಗೆ ಬಿಟ್ಟಿದ್ವಿ, ನಮ್ಮ ಮನೆಯವ್ರನ್ನೆಲ್ಲ ಮನೇಲಿ ಬಿಟ್ಟು ಈಗ ಮಧ್ಯಾಹ್ನ ಸಂಜೆ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಇನ್ನೇನು ಸ್ಕೂಲ್ ಬಿಡೋ ಸಮಯ. ಕ್ಯೂರಿಯಾಸಿಟಿ ಇದೆ, ಮೊದಲನೇ ದಿನ ನನ್ನ ಮಗಳು ಹೆಂಗೆ ರೆಸ್ಪಾಂಡ್ ಮಾಡುತ್ತೆ ಏನು ಎತ್ತ ಅಂತ ನೋಡಬೇಕು. ಕುಲಕರ್ಣಿ ಟಿಫನ್ ಬಾಕ್ಸ್ ತಂದ್ರ ಬಿಟ್ಟು ಬಂದ್ರ ನಿಮ್ಮ ಒಬ್ಬರನ್ನ ಸಪ್ರೇಟಾಗಿ ಕರ್ಕೊಂಡು ಪೇರೆಂಟ್ಸ್ ಬರೋ ತನಕ ಅವ್ರು ನಿಂತ್ಕೋಬೇಕಂದ್ರೆ ಅಲ್ಲಿ ನಿಂತ್ಕೋಬೇಕು. ಆ ಜಾಗದಲ್ಲಿ ಪೇರೆಂಟ್ಸ್ ಬರೋ ತನಕ. ಯಾವ ಜಾಗದಲ್ಲಿ? ಈ ಜಾಗದಲ್ಲ? ನಿಂತಿದ್ನಲ್ಲ ಅಲ್ಲ ನಿಂತಿರ್ಬೇಕಾ? ಟೀಚರ್ ನಿಮ್ಮೊಬ್ರನ್ನ ಯಾಕೆ ಕರ್ಕೊಂಬಂದ್ರು ನಂಗೆ? ಒಬ್ಬರೇ ಸುಮಾರು ಜನ ಅಲ್ಲೇ ನಿಂತಿದ್ರಲ್ಲ. ಹೌದಾ? ಏನು ಮಾಡ್ತಾನೆ ಪುಟ್ಟಣ್ಣ ಎದ್ದಿಲ್ಲ ಇನ್ನು, ಬನ್ನಿ. ಫೈನಲಿ ನೆನ್ನೆ ಎಲ್ಲ ಫ್ಯಾಮಿಲಿನ ಕರ್ಕೊಂಡು ಬಂದು ಸೆಟಲ್ ಆದ್ವಿ ಬೆಂಗಳೂರಲ್ಲಿ. ಸ್ಕೂಲ್ ಹೆಂಗ ಅನ್ಸ್ತು ಮಗಳೇ? ಸ್ಕೂಲ್ ನೆನ್ನೆ ಫಸ್ಟ್ ಟೈಮ್ ಚೆನ್ನಾಗಿತ್ತು. ಖುಷಿ ಆಯ್ತಾ? ನೆನ್ನೆ ಹೇಳ್ತಾ ಕೂತಿದ್ರಿ ಹೋಗೋಕ್ಕೆ, ಅಲ್ಲ ಅವ್ರು ಮಿಸ್ ಆದ್ರು. ಈಗ ಇನ್ನೊಬ್ರು ರಿಕ್ವೆಸ್ಟ್ ಮಾಡಿದ್ರು ಫ್ರೆಂಡ್ಸು. ಅಷ್ಟೇ ಜೀವನ. ಇನ್ನೊಂದು ವಾರ ಹೋಗೋದ್ರು ಅದನ್ನ ನೆನ್ಪು ಮರ್ತೋಗುತ್ತೆ. ಜೀವನನೇ ಹಂಗೆ. ಹೊಸ ನೀರು ಬಂದಾಗ ಹಳೆ ನೀರು ಹೊಟ್ಟೋಗ್ತಾ ಇರುತ್ತೆ. ಹಾಗೆ ನದಿ ತರ ಇರಬೇಕು, ಏನ್ ಮಾಡಕ್ಕಾಗಲ್ಲ. ನಾವು ಕೈ ಕಾಲು ಎಲ್ಲ ಕೊಟ್ಬಿಟ್ಟಿದ್ದೇನೆ ದೇವ್ರು. ಮರದ ತರ ಒಂದ್ ಜಾಗದಲ್ಲಿ ನಿಂತ್ಕೊಳಕ್ ಆಗಲ್ಲ, ನಾವು ಸುತ್ತಾನೆ ಇರಬೇಕು. ಹಂಗಾಗಿ ಜೀವನದಲ್ಲಿ ಯಾರೆಲ್ಲ ಜರ್ನಿಗಳು ಬರ್ತಾರೆ, ಫ್ಯಾಮಿಲಿ ಅನ್ನೋದು ಒಂದು ಬಿಟ್ರೆ ಬಹಳಷ್ಟು ಜನ ನಮ್ಮ ಜರ್ನಿಲಿ ಬಂದು ಹೋಗ್ತಾರೆ. ಸುಮಾರು ಜನ ಬರ್ತಾ ಇರ್ತಾರೆ, ಹಿಂಗೆ ಹೋಗ್ತಾ ಇರ್ತಾರೆ. ನಾವು ಅದ್ರ ಕಾಲಕ್ಕೆ ತಕ್ಕನಾಗ ಹೋಗ್ಬೇಕು. ಅವ್ರನ್ನ ಮರ್ತು ಬಿಡಬೇಕು ಅಂತ ಅಲ್ಲ ಮಗಳೇ, ಮೆಮರಿನ ಇಟ್ಕೋಬೇಕು, ಗುಡ್ ಮೆಮರೀಸ್ನ ಇಟ್ಕೋಬೇಕು. ಆಮೇಲೆ ಲೈಫ್ನ ಮೂವ್ ಆನ್ ಮಾಡ್ಕೊಂಡು ತಗೊಂಡು ಹೋಗ್ತಾ ಇರಬೇಕು. ಒಂದಕ್ಕೆ ಅಂಟ್ಕೊಂಡ್ರೆ ಆಮೇಲೆ ಮಾನಸಿಕವಾಗಿ ಕುಗ್ಗೋಗ್ಬಿಡ್ತೀವಿ ನಾವು, ಆಯ್ತಾ? ಒಂದು ಈಗ ಇಷ್ಟೊತ್ತವರೆಗೂ ಮಗಳನ್ನ ನೋಡ್ಕೊಳ್ಳೋ ಚಾಲೆಂಜ್ ತಗೊಂಡಿದ್ರಿ, ವರ್ಕೌಟ್ ಆಗ್ಲಿಲ್ವಾ ಅಂದ್ರೆ, ನೀವು ವರ್ಕೌಟ್ ಆಯ್ತು. ಒಂದ್ ಹಂತದಲ್ಲಿ ನಾನು ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಂಡೆ. ನಾನು ಅನ್ಕೊಂಡಿದ್ಕಿಂತ ಚೆನ್ನಾಗಿ ನೋಡ್ಕೊಂಡೆ. ಏನೋ ಗೆಲ್ತೀನಿ ಅಂತ ಹೋಗಿ ಏನೋ ಗೆಲ್ಲಕ್ಕೆ ಹೋಗಿ ಎಲ್ಲೋ ಸೋತಿದ್ದೀನಿ ಅಂತ ಅನ್ನಿಸ್ತು ನನಗೆ. ಆ ವಿಡಿಯೋದಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ ಏನು ಸೋತಿದ್ದೀನಿ ಅಂತ. ಆಮೇಲೆ ಗೆದ್ದಿರೋದು ಅಂತ ಬಂದು ಅಂದ್ರೆ ಗೆದ್ದಿದ್ಕಿಂತ ಕಳ್ಕೊಂಡಿದ್ದು ಹೆಚ್ಚೆ. ನಾವು ಒಂದೊಂದ್ಸರಿ ಅನ್ಕೊಂತೀವಲ್ಲ, ಒಂದೊಂದು ಸಣ್ಣ ಸಣ್ಣ ಉಲ್ಕಡ್ಡಿ ಸಹಾಯನೂ ಒಂದು ಸಖತ್ ಮ್ಯಾಟರ್ ಆಗುತ್ತೆ. ಆ ಸಹಾಯ, ಆ ಪ್ರೋಸೆಸ್ ಅಲ್ಲಿ ನಾನು ನಂದು ಹೊರಗಡೆ ಹೋಗಿ ದುಡಿಯೋ ಅಂತ ಒಂದು ಇದಿದೆಯಲ್ಲ, ಒಂದು ಎಬಿಲಿಟಿ, ಅದನ್ನಂತೂ ಡೆಫಿನೆಟ್ಲಿ ಕಳ್ಕೊಂಡಿದ್ದೀನಿ ನನ್ನ ಲೈಫಲ್ಲಿ. ಈಗ ಈ ಹಂತದಲ್ಲಿ ನಾನು ಒಂದೊಂದಾಗಿ ಎಲ್ಲದನ್ನು ಫೋಕಸ್ ಮಾಡಿ, ಒಂದ್ರ ಮೇಲೆ ಫೋಕಸ್ ಮಾಡಿ ಕ್ಲಿಯರ್ ಮಾಡ್ಕೊಂತ ಬರಬೇಕು ಅಂತ ನಿರ್ಧಾರ ತಗೊಂಡಿರೋದ್ರಿಂದ ಈಗ ಆಯ್ತು. ಮಗಳನ್ನ ಸೆಟಲ್ ಮಾಡಿದೆ, ಫ್ಯಾಮಿಲಿ ಎಲ್ಲ ಬಂದು ಇಲ್ಲಿ ಸೆಟಲ್ ಆದ್ವಿ. ಈಗ ಫೈನಲಿ ಚಾಲೆಂಜ್ ತಗೊಂತ ಇದ್ದೀನಿ. ವಾಟ್ ಈಸ್ ದ ಚಾಲೆಂಜ್? ಚಾಲೆಂಜ್ ಇಸ್ ಅಬೌಟ್ ಮೈ ಮೂವಿ. ನನ್ನ ಮೂವಿ ಮೇಲೆ ನಾನು ಚಾಲೆಂಜ್ ತಗೋಬೇಕು. ಯಾಕೆಂದ್ರೆ ತುಂಬಾ ದಿನ ಆದಮೇಲೆ ಹಳೇದು ಹೋಗ್ತಾ 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 ಅದು ನೆಗ್ಲೆಕ್ಟ್ ಆಗ್ಬಿಡುತ್ತೆ. ಅಲ್ಲಿವರೆಗೂ ಆಗಕ್ಕೆ ಯಾಕಂದ್ರೆ ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿ ಮಾಡಿದ್ವಿ. ಸಿನಿಮಾ ಅನ್ನೋ ನಾಲೆಜ್ ನನಗೆ ಚಿಕ್ಕದ್ರಿಂದನೂ ನಾಲೆಜ್ ಇತ್ತು, ಫಿಲ್ಮ್ ಮೇಕಿಂಗ್ ಹೆಂಗ್ ಮಾಡಬೇಕು ಅಂತ. ಆದ್ರೆ ಈ ಸಿನಿಮಾ ನನಗೆ ನಾಳೆ ಎಲ್ಲಿದೆ ಸಿನಿಮಾ, ನಾವು ಯಾರ ಜೊತೆ ಹೆಂಗ್ ನಡ್ಕೋಬೇಕು, ಯಾರ ಜೊತೆ ಹೆಂಗ್ ಬಿಹೇವ್ ಮಾಡಬೇಕು, ಸೆಟ್ಟಲ್ಲಿ ಹೆಂಗಿರ್ಬೇಕು, ನಮ್ಮ ಮ್ಯಾನೇಜ್ಮೆಂಟ್ ಹೆಂಗಿರ್ಬೇಕು ಅನ್ನೋದನ್ನ ನಿಜವಾಗ್ಲೂ ಹೇಳ್ಕೊಟ್ಟಿದೆ. ಸಿನಿಮಾ ಫಿಲ್ಮ್ ಸ್ಕೂಲಲ್ಲಿ ಸಿನಿಮಾ ಕಲಿಯೋದು ಬೇರೆ, ಆದ್ರೆ ಆ ಸಿನಿಮಾನ ಶೂಟ್ ಮಾಡಿ ಅದನ್ನ ತೆರೆವರೆಗೂ ತರೋದಕ್ಕೆ ಏನೆಲ್ಲ ಪ್ರಯತ್ನ ಮಾಡ್ತೀವಲ್ಲ, ಅದು ನಿಜವಾಗ್ಲೂ ಅದು ಬೇರೆ. ಇಲ್ಲಿವರೆಗೆ ಇಷ್ಟೆಲ್ಲ ಡೈರೆಕ್ಟರ್ಸ್ಗಳು ಸಿನಿಮಾ ರಿಲೀಸ್ ಮಾಡಿದಾರಲ್ಲ, ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳ್ಬೇಕು. ತೆರೆ ಹಿಂದೆ ಅವ್ರ ಕಥೆಗಳು ಯಾರಿಗೂ ಗೊತ್ತಿರಲ್ಲ, ಅಷ್ಟು ಎಫರ್ಟ್ಸ್ ಇರುತ್ತೆ ಅದರಿಂದ. ನನ್ನ ಎಫರ್ಟ್ಸು ಈಗ ರೀಲ್ ಮುಖಾಂತರ ಇಲ್ಲ ಶಾರ್ಟ್ ಫಿಲ್ಮ್ ಮುಖಾಂತರ, ಈಗ ಎಪಿಸೋಡ್ ಮುಖಾಂತರ ಒಂದು ಸ್ವಲ್ಪ ತೋರ್ಸೋಂಥ ಪ್ರಯತ್ನ ಮಾಡ್ತೀನಿ. ಆದರೆ ಶೂಟ್ ಆಗಿರೋದೆಲ್ಲ ತೋರ್ಸೋಕ್ಕಾಗದಿದ್ರು ಇನ್ನು ಮುಂದೆ ಇಲ್ಲಿಂದ ನಡೆಯೋ ಅಂಥ ಪ್ರೋಸೆಸ್ನ ರಿಲೀಸ್ ಅವ್ರಿಗೂ ಏನು ಮಾಡೋಕ್ಕಾಗತ್ತೆ ಅಂತ ಕಂಪ್ಲೀಟಾಗಿ ತೋರಿಸ್ತೀನಿ.